ನಮ್ಮ ಬಾಸ್ ಟಿವಿ ಕನ್ನಡದಲ್ಲಿ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಓಕೆ. ಸೊ ಬಿಗ್ ಬಾಸ್ ಅಲ್ಲಿ ಇದ್ ಬಂದಿದ್ರಿಂದ ಅದಾದ್ಮೇಲೆ ಹೊರಗಡೆ ಒಂದಷ್ಟು ಎಪಿಸೋಡ್ಗಳು ನೋಡಿರೋದ್ರಿಂದ ಏನಾದ್ರೂ ಅಲ್ಲಿ ಬದಲಾವಣೆಗಳಾಗಿದ್ಯಾ ಅಂತ. ಬಿಕಾಸ್ ಯಾಕಂತಂದ್ರೆ ಕಂಟೆಸ್ಟೆಂಟ್ ಗಳ ಮಧ್ಯೆ ಆಗಿರ್ಬೋದು ಏನಾದ್ರು ಅಂದ್ರೆ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ. ಹಾ ಅಲ್ಲಿದ್ದು ನೋಡಿರ್ತೀರಾ, ಹೊರಗಡೆ ಬಂದ್ಮೇಲೂ ನೋಡಿರ್ತೀರಾ. ಹಾ ಆ ರ್ಯಾಪಿಡ್ ಫೈರ್ ಅಲ್ಲಿ ಅವರವರ ಒಂದು ಒನ್ ವರ್ಡ್ ಆನ್ಸರ್ ಕೊಡೋದಾದ್ರೆ, ಹಾ ಸೊ ಮೊದ್ಲಿಗೆ ನಮ್ಮ ಹಂಸ ಅವ್ರ ಕಡೆಯಿಂದಾನೇ ತಗೊಂಬೇಡ. ಹಂಸ ಅವರಂದ. ಡೆಲಿಕೇಟ್ ಡಾರ್ಲಿಂಗ್. ಓಕೆ. ಅವ್ರಿಗಂದ್ರೆ ಎಲ್ಲ ಸುಖಮಯವಾಗಿ ಚೆನ್ನಾಗಿ ಇರಬೇಕು. ಬಿಸಿ ಬಿಸಿ ಊಟ, ಹ್ಮ್. ಬೇಗ ಬೇಗ ಊಟ, ಒಳ್ಳೇದು, ಆರಾಮಾಗಿರ್ಬೇಕು. ಆ ತರ ಒಂಥರ ಕ್ಯೂಟ್ ಡೆಲಿಕೇಟ್ ಡಾರ್ಲಿಂಗ್. ಓಕೆ. ಮಾನಸ. ಮಾನಸ ಪಾಪ ಅವ್ರು ಕನ್ಫ್ಯೂಸ್ಡ್ ಆಗಿದ್ರು ಅವಾಗ. ಹ್ಮ್. ಯಾ. ಧನ್ರಾಜ್. ಧನ್ರಾಜ್ ಅವರು ಬಿಗಿನಿಂಗ್ ಅಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು. ಹ್ಮ್. ಸಿಕ್ಕಾಬಟ್ಟೆ ಎಲ್ಲದಕ್ಕೂ ಅಳ್ತಾ ಇದ್ರು, ಪಾಪ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಳ್ತಾ ಇದ್ರು, ಎಲ್ಲದಕ್ಕೂ ಇದಾಗಿದ್ರು. ಹನುಮಂತ ಬಂದ್ಮೇಲೆ ಅವರು ಪಿಕಪ್ ಆದ. ಚೆನ್ನಾಗಿ ಪಿಕಪ್ ಆದ್ರು. ಸೊ ಅವ್ರಿಗೊಂದ ಸ್ಟ್ರೆಂತ್ ಸಪೋರ್ಟ್ ಬೇಕಾಗಿತ್ತು. ಅದರ್ವೈಸ್ ಪಾಪ ಅವರು ತುಂಬಾ ಕಳೆದೋಗ್ಬಿಟ್ಟಿದ್ರು, ಹ್ಮ್. ಕಳೆದೋಗಿದ್ರು. ಯಾ. ಹನುಮಂತು. ಹನುಮಂತು ಹುಲಿ. ಎಸ್. ಎಲ್ಲಿ ಯಾವಾಗ ಎಲ್ಲಿ ಹೇಗೆ ರಿಯಾಕ್ಟ್ ಮಾಡ್ಬೇಕು, ಹೇಗೆ ಆಕ್ಷನ್ ತೋರಿಸ್ಬೇಕು, ಎಲ್ಲಿರ್ಬೇಕು, ಹೇಗಿರ್ಬೇಕು. ಹ್ಮ್. ಅಮೇಝಿಂಗ್. ಚೈತ್ರ ಅವರು. ಚೈತ್ರ ಅವರು ಸ್ಟ್ರಾಂಗೆಸ್ಟ್ ಲೇಡಿ ಅಂತ ನಾನು ಬಿಗಿನಿಂಗ್ ಅಲ್ಲಿ ಬಂದಾಗ ಹೇಳಿದ್ದೆ. ಹ್ಮ್. ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ಹ್ಮ್. ಒಬ್ಬ ಲೇಡಿ ಅಂತ ಮುಂಚೆ ಹೇಳಿದ್ದೆ. ಬಟ್ ಸಾಕಷ್ಟು ಈಗ ನೋಡಿದ್ಮೇಲೆ ನನ್ನೆಲ್ಲ ಇದ್ರಲ್ಲೂ ಬದಲಾವಣೆಗಳಾಗಿದೆ. ಹ್ಮ್. ಹಾಗಾಗಿ ಅವರು ಓವರ್ಲಿ ಸ್ಟ್ರಾಟಜಿ ಮಾಡ್ತಾರೇನೋ, ತುಂಬಾ ಓವರ್. ಅನಗತ್ಯವಾಗಿ ಹ್ಮ್. ಯೋಚನೆ ಮಾಡ್ತಾರೆ, ಅನಗತ್ಯವಾಗಿ ಮಾತಾಡ್ತಾರೆ, ಅನಗತ್ಯವಾಗಿ ಹ್ಮ್. ಅಂತ ಅನ್ಸುತ್ತೆ. ಮೋಕ್ಷಿತ. ಮೋಕ್ಷಿತ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹ್ಮ್. ನಾನು ಅವಾಗ ಮುಂಚೆ ಅವ್ರನ್ನ ಸಾಫ್ಟ್ ಅಂದ್ಕೊಂಡಿದ್ದೆ. ಹ್ಮ್. ಬಟ್ ಅವರಿಗೆ ಕೊಡ್ತಾ ಇರೋಂತ ಮಾನಸಿಕ ಒಂದು ಒತ್ತಡಕ್ಕೆ ಹ್ಮ್. ಹೇಗೆ ಅವ್ರು ತಗೊಂಡಿದಾರಲ್ಲ, ಹ್ಮ್. ತುಂಬಾ ಸ್ಟ್ರಾಂಗ್ ಪರ್ಸನ್. ರೀಸೆಂಟ್ ಆಗಿ ಎಲಿಮಿನೇಟ್ ಆಗಿರುವಂತಹ ಐಶ್ವರ್ಯ ಅವರು. ಐಶ್ವರ್ಯ ಅವರು, ನಾನು ಅವಾಗ ಅವ್ರನ್ನ ಡ್ರಾಮಾ ಕ್ವೀನ್, ಹ್ಮ್. ಈಗ ಮನೆಯಲ್ಲಿ ಒಂದು ಮುದ್ದು ಮುದ್ದಾಗಿ ಹೆಣ್ಮಕ್ಳು ಓಡಾಡ್ಕೊಂಡು ಹ್ಮ್. ಇರ್ತಾರಲ್ಲ, ಆ ರೀತಿ ಅಂತ ಹೇಳಿದ್ದೆ. ಸೊ ಇವಾಗ್ಲೂ ಹಾಗೆ ಅವರು ಅಂತಂದ್ರೆ ಆರಾಮಾಗಿ ಎಲ್ರ ಜೊತೆ ಜಾಲಿ ಜಾಲಿಯಾಗಿ ಆರಾಮಾಗಿ ಚೆನ್ನಾಗಿರುವಂತವ್ರು. ಗೌತಮ್ ಅವ್ರ ಬಗ್ಗೆ ಕೇಳ್ಬೇಕಾಗಿರುವಂತದ್ದು ಇಲ್ಲ ಅನ್ಸುತ್ತೆ. ಮುಖವಾಡ. 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 ಉಗ್ರಂ ಮಂಜು ಅವರು. ಅವರು ತೋರ್ಸ್ಕೊಳಕ್ ಪಾಪ ಏನೋ ತೋರ್ಸ್ಕೊಳಕ್ ಹೋಗ್ತಾರೆ. ಹ್ಮ್. ಬಟ್ ಇಲ್ಲ, ಒಳಗಡೆ ಅವರಿಗೆ ತುಂಬಾ ಇದು ಅಸೂಯೆ, ಹ್ಮ್. ಆ ತರದ್ದೆಲ್ಲ ಸ್ವಲ್ಪ ಇದೆ ಅಂತ ನನಗನ್ಸುತ್ತೆ. ಓಕೆ. ಶಿಶಿರ್. ಹೈಲಿ ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ವ್ಯಕ್ತಿ. ಹ್ಮ್. ಸಿಕ್ಕಾಪಟ್ಟೆ ಪ್ರತಿಭೆ ಇದೆ ಅವರಲ್ಲಿ. ಹ್ಮ್. ಆಮೇಲೆ ನಂಗೆ ತುಂಬಾ ಇಷ್ಟ ಆದಂತದ್ದು ಅವರು ಇದ್ರಲ್ಲಿ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಹ್ಮ್. ನನಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋರ್ನ ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ಹ್ಮ್. ತುಂಬಾ ಸ್ಪಷ್ಟವಾಗಿ ಈಗಿನ ಕಾಲದಲ್ಲಿ, ಹ್ಮ್. ಈಗಿನ ಜನರೇಷನ್ ಅಲ್ಲಿ ಕನ್ನಡಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಡುವಂತವ್ರು ಬಹಳ ಕಡಿಮೆ. ಹ್ಮ್. ಅದು ನನ್ಗೆ ಶಿಶಿರ್ ಅವರಲ್ಲಿ ಬಹಳ ಇಷ್ಟ ಆಯ್ತು. ಓಕೆ. ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ಅವರು ನೋಡಿ, ಸಿಂಪಲ್, ಹ್ಮ್. ಅವ್ರ ಸಿಂಪ್ಲಿಸಿಟಿ ನಂಗೆ ಹ್ಮ್. ತುಂಬಾ ಇಷ್ಟ ಆಯ್ತು. ಹೊರಗಡೆ ಅವರು ತುಂಬಾ ದೊಡ್ಡ ವ್ಯಕ್ತಿ, ಹ್ಮ್. ತುಂಬಾ ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಬಟ್ ಅವ್ರು ಮೇಲ್ ಬಂದಿದ್ದಾರೆ. ಹ್ಮ್. ಆದ್ರೆ ಆ ಮನೆ ಒಳಗೆ ಅವರು ಒಂದು ಸಾಧಾರಣ ಮನುಷ್ಯನ ಹಾಗೆ ಹ್ಮ್. ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಂಡು, ಕಸನೂ ಗುಡಿಸ್ಕೊಂಡು, ಇದನ್ನು ಬಳಸ್ಕೊಂಡು, ಎಲ್ಲ ಮಾಡ್ಕೊಂಡು, ಇವತ್ತು ಅವ್ರ ಹಿಂದೆ 10 ಜನ ಇರ್ತಾರೆ. ಹ್ಮ್. ಅಂತ ವ್ಯಕ್ತಿ ಅದ್ರೊಳಗೆ ನಾನು ನಿಮ್ಮಲ್ಲಿ ಒಬ್ಬ ಅಂತ ಇರೋದು ಬಹಳ ಕಷ್ಟ. ಹ್ಮ್. ಸೊ ಅವರ ಸರಳ ವ್ಯಕ್ತಿತ್ವ ನನ್ಗೆ ತುಂಬಾ ಇಷ್ಟ ಆಯ್ತು. ಲಾಯರ್ ಜಗದೀಶ್ ಅವರು. ಜಗದೀಶ್ ಅವರು ರೋಲರ್ ಕೋಸ್ಟರ್ ರೈಡ್ ಇರುತ್ತೆ ಗೊತ್ತಾ, ಹ್ಮ್. ನೀವೊಂದು ಫ್ಯಾಂಟಸಿ ಪಾರ್ಕ್ ಹೋದ್ರೆ ಹಿಂಗೆ ಸುತ್ತಿ ಬಳಸಿ ಬಿಗ್ ಬಾಸ್ ಮನೆಗೆ ಅದು ಬೇಕಿತ್ತು. ಹ್ಮ್. ಸೊ ಅವರು ಆ ರೀತಿಯಾದಂತ ಒಂದು ಶಕ್ತಿಯ ಚಿಲುಮೆ ಎಲ್ಲ ಒಂದ್ ಕಡೆ ಮಿಸ್ ಆಯ್ತಾ? ಮನೆ ಒಳಗ. ಹ್ಮ್. ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿ ಗೊತ್ತಾಗ್ತಿತ್ತೇನೋ. ಹ್ಮ್. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು. ಆಮೇಲೆ ಅವರು ಕೂಡ ನೇರ ದಿಟ್ಟ. ಹ್ಮ್. ಈಗ ಇಷ್ಟ ದಿನ ಅವ್ರು ಇದ್ಬಿಟ್ಟಿದ್ರೆ ಅಲ್ಲಿ ಬಿಗ್ ಬಾಸ್ ಇನ್ನೊಂದ್ ಲೆವೆಲ್ಗೆ ಹೋಗ್ಬಿಡ್ತು. ಯಾವ್ದೋ ಲೆವೆಲ್ಗೆ ಹೋಗಿರ್ತಿತ್ತು. ಆಮೇಲೆ ಯಾರು ಬಾಲ ಬಿಚ್ಚಕ್ಕೆ ಬಿಚ್ಚಕ್ಕೆ ಆಗ್ತಾನೆ ಇರ್ಲಿಲ್ಲ. ಇವತ್ತಿನ ದಿನ ಯಾರು ಸಿಕ್ಕಾಪಟ್ಟೆ ಮೆರೆಯಕ್ ಪ್ರಯತ್ನ ಪಡ್ತಾ ಇದಾರೋ ಹ್ಮ್. ಅವ್ರನ್ನೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇಡ್ತಾ ಇದ್ರು. ಹ್ಮ್. ಸೊ ಹಾಗಾಗಿ ಅವ್ರ ಮನೆಯೊಳಗೆ ಆ ರೀತಿಯಾಗಿ ಇದ್ರು. ಹ್ಮ್. ನನಗೂ ಅವ್ರಿಗೂ ಮಧ್ಯದಲ್ಲಿ ಸುಮಾರು ಆಗಿತ್ತು. ಅವ್ರ ರೂಲ್ಸ್ ಬ್ರೇಕ್ ಮಾಡಕ್ಕೆ, ನಾನು ರೂಲ್ಸ್ ಅಂತ ಓಡಾಡಕ್ಕೆ. ಸೊ ನಮ್ಮಿಬ್ರು ಮಧ್ಯನೂ ಸಾಕಷ್ಟು ಒಳ್ಳೆ ರೀತಿಯಲ್ಲಿ Healthy ಆಗಿದೆ. conversation. ಹೆಲ್ದಿ ಫೈಟಿಂಗ್ಸ್ Okay. ಹೆಲ್ದಿ ಫೈಟಿಂಗ್ಸ್ ಚೆನ್ನಾಗಾಗಿತ್ತು ಅವ್ರಿಗೂ ನನ್ಗೂ ಮಧ್ಯೆ. ರಂಜಿತ್. ಪಾಪ ರಂಜಿತ್ ವೆರಿ ಅನ್ಫಾರ್ಚುನೇಟ್ ಪರ್ಸನ್. ಹ್ಮ್. ಅವರಲ್ಲಿ ಅವ್ರಿಗೂ ಪಾಪ ನಂತರ ಅವ್ರದ್ದೇನೋ ಒಂದು ರಿಯಲ್ ಟ್ಯಾಲೆಂಟ್ ನ ತೋರ್ಸ್ಕೊಳ್ಳೋ ಮುಂಚೆನೆ ಹೊರಗಡೆ ಬಂದಂತ ಹ್ಮ್. ಪರಿಸ್ಥಿತಿ ಆಗೋಯ್ತು ಅವ್ರದ್ದು. Okay. ಅದರ್ವೈಸ್ ನೈಸ್ ಪರ್ಸನ್ ಪಾಪ. ಅವ್ರಿಗೂ ಒಂದು ಹೆಣ್ಗರಳಿದೆ, ಹ್ಮ್. ಹೆಣ್ಮಕ್ಳಂದ್ರೆ ಗೌರವ ಕೊಡ್ತಾರೆ. ತುಂಬಾ ಒಳ್ಳೆ ಮನುಷ್ಯ. ತ್ರಿವಿಕ್ರಮ್. ತ್ರಿವಿಕ್ರಮ್ ನಂಗೆ ತುಂಬಾ ಇಷ್ಟ. ತ್ರಿವಿಕ್ರಮ್ ಹ್ಮ್. ಅವರು ಹೇಗೆ ಅಂತಂದ್ರೆ, ಮನೆಯಲ್ಲಿ ಎಲ್ರದ್ದು ಒಂದು
ಒಂದು ಮಿಡ್ ಪಾಯಿಂಟ್ ಅಂತ ಇರುತ್ತೆ. ಹ್ಮ್. ಕಷ್ಟ ಬಂದ್ರು ಒಬ್ರ ಹತ್ರ ಹೋಗ್ತೀವಿ, ಸುಖ ಹಂಚ್ಕೊಳ್ಳೋದಕ್ಕೂ ಒಬ್ರ ಹತ್ರ ಹೋಗ್ತೀವಿ, ಏನೋ ಒಂದು ಏನ್ ಹೇಳ್ತಾರೆ, ಒಂದು ಬಾಂಡಿಂಗ್ ಬೆಳೆದ್ಕೊಂಡ್ಬಿಟ್ಟಿರುತ್ತೆ. ಆ ರೀತಿಯಾದಂತಹ ವ್ಯಕ್ತಿತ್ವ ತ್ರಿವಿಕ್ರಮ್ ಅವ್ರದ್ದು. ಎಲ್ರಿಗೂ ಒಂಥರ ಸಮಾಧಾನ ಕೊಡುವಂತವ್ರು, ಎಲ್ರನ್ನೂ ಚೆನ್ನಾಗಿಟ್ಟಿರುವಂತದ್ದು, ಆ ರೀತಿ ವ್ಯಕ್ತಿತ್ವ ತ್ರಿವಿಕ್ರಮ್ ಅವ್ರದ್ದು. ನಾ ಹೇಳಿದ್ನಲ್ಲ ಒಂದು ಇನ್ಸಿಡೆಂಟ್, ಪಾಪ ಅವರು ಒಂದ್ಸಲ ಕೂಗಿ ನಮ್ದೇನಿದೆ ಸರ್ ಅಂತ ಹೇಳಿದ್, ಆವಾಗ ಪಾಪ ನನಗೆ ಅಯ್ಯೋ ಅಂತ ಅನ್ನಿಸ್ತು. ಇನ್ನೂ ನಾನು ಅವ್ರನ್ನ ಅಂದ್ಕೊಂಡಿದ್ದಷ್ಟು ಸ್ಟ್ರಾಂಗ್ ಇಲ್ವೇನೋ ಅಂತ ಸ್ವಲ್ಪ ನನಗೆ ಬೇಜಾರಾಯ್ತು. ಅವ್ರಿಗೆ ಇನ್ನೂ ಆಕ್ಚುಲಿ ತುಂಬಾ ಸ್ಟ್ರೆಂತ್ ಇದೆ. ಅದ್ ಎಲ್ಲೋ ಇವತ್ತು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಅದು ಏನು ಅಂದ್ರೆ ಏನು ಅನ್ನೋದು ತ್ರಿವಿಕ್ರಮ್ ಇಂದ ಐ ಆಮ್ ವೇಟಿಂಗ್. ಅವ್ರಿಗೆ ಕೆಪಾಸಿಟಿ ಇದೆ, ಅಗ್ರೆಸಿವ್ನೆಸ್ ಬರಬೇಕು ಇದೆ. ಯಾವುದೋ ಒಂದು ಕಾರಣಕ್ಕೆ ಅವ್ರು ಅದನ್ನ ಹೊರಗಡೆ ತರ್ತಾ ಇಲ್ಲ. ಈಗ ನೋಡಿ, ಅವರು ವ್ಯಕ್ತಿತ್ವದಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ, ಮನುಷ್ಯತ್ವವನ್ನ ತೋರಿಸಿದ್ದಾರೆ, ಒಳ್ಳೆ ಗೆಳೆತನವನ್ನ ತೋರಿಸಿದ್ದಾರೆ. ಟಾಸ್ಕ್ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಟೀಮ್ ನ ಗೆಲ್ಸೋದ್ರಲ್ಲಿ ಹೇಗೆ ಟೀಮ್ ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ತೋರಿಸಿದ್ದಾರೆ. ತ್ಯಾಗ ಮಾಡ್ಬೇಕಾದಂತ ಟೈಮಲ್ಲಿ ಆ ತ್ಯಾಗವನ್ನು ತೋರಿಸಿದ್ದಾರೆ, ಎಲ್ಲದನ್ನು ತೋರಿಸಿದ್ದಾರೆ. ಒಂದೇ ಒಂದು ನಾನು ಅವರಲ್ಲಿ ಕಾಯ್ತಾ ಇರೋದು, ಕೆಲವರು ಅವ್ರನ್ನ ಕುಗ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಡೋ ಟೈಮಲ್ಲಿ ಇವ್ರು ಎದ್ ನಿಂತ್ಕೊಂಡು ಏನು ಅಂತ ನಿಂತ್ಕೊಳ್ಳೋಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಅದೊಂದು ಹೊರಗಡೆ ಬಂದು ಬಿಟ್ರೆ ಫುಲ್ ಪ್ಯಾಕೇಜ್, ಪವರ್ಫುಲ್ ಪ್ಯಾಕೇಜ್, ಪವರ್ಫುಲ್ ಪ್ಯಾಕೇಜ್. ಶೋಭಾ ಶೆಟ್ಟಿ ಅವರು ಎಪಿಸೋಡ್ಸ್ ನೋಡಿದ್ರ? ನೋಡ್ದೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಸ್ಪೆಷಲಿ ಅವ್ರು ಒಳಗಡೆ ಬರೋ ದಿವಸ ಅವ್ರು ಮಾತಾಡಿದ ರೀತಿ, ಅವ್ರು ಸುದೀಪ್ ಸರ್ ಜೊತೆ ಕಂಡಕ್ಟ್ ಮಾಡ್ಕೊಂಡಿದ್ ರೀತಿನಲ್ಲಿ ಬಂತು ಒಂದು ಬಾಂಬ್ ಅಂತಾನೆ ಅಂದ್ಕೊಂಡಿದ್ದೆ ನಾನು. ಇವ್ರು ಸರಿಯಾಗಿ ಫೈರ್ ಮಾಡ್ತಾರೆ ಇವಾಗ ಅಂತಾನೆ ಅಂದ್ಕೊಂಡಿದ್ದೆ ನಾನು. ಅದು ಸ್ವಲ್ಪ ಡೌನ್ ಆಗೋಯ್ತು ಅಲ್ಲಿ. ಅದೊಂದ್ರಲ್ಲೇ ಒಂಚೂರು ಡಿಸಪಾಯಿಂಟ್ ಆಗಿದ್ದು. ರಜತ್ ನನ್ ಫೇವ್ರೇಟ್ ಸೀರಿಯಸ್ಲಿ. ಯಾಕೆ ಅಂತಂದ್ರೆ ಎರಡು ವಿಚಾರಕ್ಕೆ. ಒಂದು, ತುಂಬಾ ನೇರ ದಿಟ್ಟವಾಗಿ ಮಾತಾಡ್ತಾರೆ. ಸ್ವಲ್ಪ ಅವ್ರ ಪದ ಬಳಕೆ ಒಂದು ಚೂರ್ ಕಂಟ್ರೋಲ್ ಮಾಡಿ, ಈಗ ಎಷ್ಟೋ ಕಂಟ್ರೋಲ್ ಆಗಿದೆ ಆಕ್ಚುಲಿ. ಸುದೀಪ್ ಸರ್ ಕೂಡ ಹೇಳಿ 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 ಈಗ ಪದ ಬಳಕೆಗಳು ಕಂಟ್ರೋಲ್ ಆಗಿದೆ. ಏನ್ ಇಷ್ಟ ಆಗುತ್ತೆ 2 ಪಾಯಿಂಟ್ ಅಂತ ಅಂದ್ರೆ, ಒಂದು, ತುಂಬಾ ನೇರ ದಿಟ್ಟವಾಗಿ ಮಾತಾಡ್ತಾರೆ. ಅವ್ರಿಗೆ ನಾಳೆ ದಿವಸ ಅದು ತೊಂದರೆ ಆಗಿ ಎಲಿಮಿನೇಟ್ ಆಗ್ಬೋದು ಅನ್ನೋ ಭಯನೂ ಕೂಡ ಬಿಟ್ಟು ಟು ದ ಪಾಯಿಂಟ್ ಬರ್ತಾರೆ. ನೀನ್ ಹೀಗೆ ನೀನ್ ಹೀಗ್ ಮಾಡ್ದೆ. ಅವ್ರು ಮಾತಾಡೋ ಧಾಟಿ, ಅವ್ರು ಒಬ್ರಿಗೆ ತಿಳಿಸೋ ರೀತಿ ತುಂಬಾನೇ ನನಗೆ ಇಷ್ಟ ಆಗ್ತಾ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ ಅವ್ರು ಕೊಡ್ತಾ ಇರೋ ರೀತಿ ಇದೆಯಲ್ಲ, ಕೆಲವು ದಿನಗಳಂತೂ ನಕ್ಕು ಒದ್ದಾಡಂಗ್ ಆಗ್ಬಿಟ್ಟಿದೆ. ಅಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಎರಡನೇದು ಏನಕ್ಕೆ ಇಷ್ಟ ಅಂದ್ರೆ, ನನ್ನ ಸ್ವಾರ್ಥ ಕಾರಣಗಳಿಗೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಒಂದು ವಾರದಲ್ಲಿ ಕೆಲವ್ರನ್ನ ಹೀಗೆ ಅಂತ ಅಂದ್ಕೊಂಡಿದ್ದೆ. ಕೆಲವರ ವ್ಯಕ್ತಿತ್ವ ಖಂಡಿತವಾಗಿಯೂ ಇಷ್ಟ ಆಗಿರ್ಲಿಲ್ಲ. ನೀಟಾಗಿ ಗೊತ್ತಾಗ್ತಾ ಇತ್ತು, ಇವರು ಮುಖವಾಡ ಹಾಕೊಂಡು ಆಡ್ತಾ ಇದಾರೆ, ಬಟ್ ಹೊರಗಡೆ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದು ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದ ಅನ್ನೋದೊಂದು ಬೇಜಾರಿತ್ತು ನನಗೆ. ಆ ಕೆಲಸವನ್ನ ರಜತ್ ಅವ್ರು ಪೂರ್ತಿ ಮಾಡಿದ್ರು. ಸೊ ಹಾಗಾಗಿ ನನ್ಗೆ ರಜತ್ ಅವ್ರ ಮೇಲೆ ಒಂದು ವಿಶೇಷವಾದಂತ ಅಭಿಮಾನ. ನಾನು ಅರ್ಧಕ್ಕೆ ಬಿಟ್ಟು ಬಂದಂತ ಕೆಲಸವನ್ನ ಪೂರ್ತಿ ಮಾಡಿದ್ರಪ್ಪ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತ. ಭವ್ಯ ನನಗೆ ತುಂಬಾ ಇಷ್ಟ ಆಗ್ತಾರೆ. ಯಾಕೆ ಅಂತ ಅಂದ್ರೆ, ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ ಒಂದು ನಾಟಕ ಇರುತ್ತೆ. ಕೆಲವರು ಒಂದೊಂದು ಕಾರಣ ಉಪಯೋಗಿಸ್ತಾರೆ. ನಾನು ಹೆಣ್ಣು ಅನ್ನೋ ಕಾರಣನ ಕೆಲವರು ಉಪಯೋಗಿಸ್ತಾರೆ, ಅಬಲೆ ಅನ್ನೋ ಕಾರಣವನ್ನ ಕೆಲವರು ಉಪಯೋಗಿಸ್ತಾರೆ. ಇನ್ ಕೆಲವರು ಡ್ರಾಮಾಗಳು ಸ್ವಲ್ಪ ಜಾಸ್ತಿ ಮಾಡ್ತಿರ್ತಾರೆ. ಕ್ಯಾಮ್ರಾನೇ ನೋಡ್ಕೊಂಡು ಮಾಡೋದು ಇವೆಲ್ಲ ನಾನು ಸಾಕಷ್ಟು ನೋಡ್ಬಿಟ್ಟೆ ಒಳಗಡೆ. ಹೊರಗಡೆ ಬಂದ್ಮೇಲೆ ಇನ್ನೂ ಜಾಸ್ತಿ ನೋಡ್ದೆ. ಆ ನಾಟಕಗಳನ್ನ ನಾನು ಭವ್ಯನಲ್ಲಿ ನೋಡ್ಲಿಲ್ಲ. ಅವ್ರೇನಿದ್ರು ಸ್ಟ್ರೈಟ್ ಹೇಳದೆ ಮಾಡೋದೇ. ಕಷ್ಟಕ್ಕೆ ಸಿಗಾಕೊಂಡ್ರು ಅಲ್ಲಿ ನಾಟಕ ಇರಲ್ಲ. ಆ ರೀತಿಯಾಗಿ ನನ್ಗೆ ಭವ್ಯ ಇಷ್ಟ ಆಗ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಅಂತ. ಒಟ್ಟಾರೆಯಾಗಿ ಇನ್ನಷ್ಟು ಈಗರ್ಲಿ ವೆಯ್ಟ್ ಮಾಡ್ತೀರಾ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ? ಓ, ಖಂಡಿತವಾಗಿಯೂ ಎಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.